ಹಾಯ್. ಸೊ ಎಷ್ಟೋ ಜನ ಸ್ಟೂಡೆಂಟ್ಸ್ ನನಗೊಂದು ಕ್ವಶನ್ಸ್ ಕೇಳ್ತಾರೆ. ಅದೇನಪ್ಪಾ ಅಂದ್ರೆ, ಸರ್ ನಾವು 2 hours ಓದ್ತೀವಿ, 3 hours ಕಂಟಿನ್ಯೂಸ್ ಆಗಿ ಓದ್ತೀವಿ, ಬಟ್ ನಮ್ಗೆ ಓದಿದ್ದೆಲ್ಲ ನೆನಪು ಹೊಡೆಯಂಗಿಲ್ಲ. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಟೈಮ್ ಏನು ಓದಿರ್ತೀವಿ ಅದಷ್ಟೇ ನೆನಪು ಉಳಿದೈತಿ, ನೆಕ್ಸ್ಟ್ ಓದಿದ್ ಯಾವ್ದು ನೆನಪು ಹೊಡೆಯಂಗಿಲ್ಲ ಅಂತ ಕೇಳ್ತಾರೆ. ಸೊ ಅವ್ರಿಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಏನ್ ಹೇಳ್ತೇನೆ ಅಂದ್ರೆ, ನಿಮ್ದು ಗ್ರಾಸ್ಪಿಂಗ್ ಪವರ್ ಮ್ಯಾಕ್ಸಿಮಮ್ 45 minutes to 1 hour ಅಷ್ಟೇ ಇರುತ್ತೆ. ಅಂದ್ರೆ ನಿಮ್ ನೆನಪಿನ ಶಕ್ತಿ 45 minutes ಇಂದ 1 hour ತನಕ ಓದಿದ ಅಷ್ಟೇ ನೆನಪು ಉಳಿದೈತಿ. ಸೊ ಅದಕ್ಕೆ ಜಾಸ್ತಿ ಓದಿದ್ದು ನೆನಪು ಉಳಿಯಂಗಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕಂದ್ರೆ, ಚೇಂಜ್ ಆಫ್ ಸಬ್ಜೆಕ್ಟ್ ಈಸ್ ರಿಲ್ಯಾಕ್ಸೇಷನ್ ಆಫ್ ಯುವರ್ ಮೈಂಡ್. ಅಂದ್ರೆ ಸಬ್ಜೆಕ್ಟ್ ಚೇಂಜ್ ಮಾಡಿ ಓದಿದ್ರೆ ಅಂದ್ರೆ ನಿಮ್ ಮೈಂಡ್ ರಿಲ್ಯಾಕ್ಸ್ ಆಗ್ತೈತಿ. ಮೈಂಡ್ ರಿಲ್ಯಾಕ್ಸ್ ಆಯ್ತಂದ್ರೆ ಓದಿದೆಲ್ಲ ನೆನಪು ಉಳಿದೈತಿ. ಸೊ ಅದಕ್ಕಾಗಿ ಎವ್ರಿ 45 minutes 1 hour ಆದ್ಮೇಲೆ 5 to 10 minutes ಬ್ರೇಕ್ ತಗೋರಿ. ಬ್ರೇಕ್ ತಗೊಂಡಾದ್ಮೇಲೆ ಸಬ್ಜೆಕ್ಟ್ ಚೇಂಜ್ ಮಾಡೋದ್ರಿ 100% ಏನಾಗ್ತದೆ ಅಂದ್ರೆ ನಿಮ್ಗೆ ಓದಿದೆಲ್ಲ ನೆನಪು ಉಳಿದೈತಿ. ಓದಿದ್ ನೆನಪು ಉಳಿದಂದ್ರೆ ಈಸಿಯಾಗಿ ನೀವು ಎಕ್ಸಾಮ್ ಒಳಗೆ ಏನ್ ಮಾಡೋದು ಅಂದ್ರೆ ಸ್ಕೋರ್ ಮಾಡೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಅಕೌಂಟ್ನ ಫಾಲೋ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್.